ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯೋಗೇಶ್ ಅಂತ. ಕಳೆದ 3 ವರ್ಷದಿಂದ ನಾನು ಬೆಂಗಳೂರಲ್ಲಿ ಪ್ರಾಪರ್ಟಿ ಹುಡುಕ್ತಾ ಇದ್ದೆ. ಎಲ್ಲೇ ಹೋಗಿ ಏನೇ ಮಾಡಿ ಎಲ್ಲೋದ್ರೂ ಲೀಗಲ್ ಇಶ್ಯೂಸು, ಒಂದು ಸರಿ ಇದ್ದರೆ ಒಂದು ಸರಿ ಇರಲ್ಲ. ಕೆಲವೊಂದು ಕಡೆ ಓನರ್ ಸರಿ ಇರ್ತಾರೆ, ಕೆಲವೊಂದು ಕಡೆ ಡಾಕ್ಯುಮೆಂಟ್ಸ್ಗಳು ಪ್ರಾಬ್ಲಮ್ಗಳಿರ್ತವೆ, ಕೆಲವೊಂದು ಕಡೆ ತೋರಿಸೋ ಬ್ರೋಕರ್ಗಳು ಪ್ರಾಬ್ಲಮ್ ಇರ್ತಾರೆ, ಆಮೇಲೆ ಮೋಸ ಮಾಡೋ ಸಂಖ್ಯೆ ಅತಿ ಹೆಚ್ಚು ಬೆಂಗಳೂರಲ್ಲಿ. ಹಾಗಾಗಿ ಕಳೆದ 3 ವರ್ಷದಿಂದ ನಾನು ಹುಡುಕಿ ಬೇಸತ್ತು ಹೋಗ್ಬಿಟ್ಟಿದ್ದು. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ನಿಶ್ಚಿತ ಪ್ರಾಪರ್ಟಿ ಇದೆ ಅಂತೇಳಿ ರೆಕಮೆಂಡ್ ಮಾಡೋದು. ಆಮೇಲೆ ಸರಿ ಹೋಗಿ ನೋಡೋಣ ಅಂತ ಹೋದೆ. ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಹಾಗಾಗಿ ಹೋಗಿದ ತಕ್ಷಣವೇ ನನಗೆ ಸಖತ್ ಅವರ ಲೊಕೇಶನ್ ಇಷ್ಟ ಆಯಿತು. ಅದಾದಮೇಲೆ ಅವರ ರಿಯಾಕ್ಷನ್, ನಮ್ಮ ಜೊತೆ ಕೋರ್ಡಿನೇಟ್ ಮಾಡೋ ಸ್ಟೈಲು, ಮತ್ತು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರು, ಕಮ್ಯುನಿಕೇಷನ್ನು, ಅದು ಸಖತ್ ಇಂಪ್ರೆಸ್ ಆಗುತ್ತೆ ನಾನು ಅದು ನೋಡಿ. ಅದಾದಮೇಲೆ ಓಕೆ ಬೈ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ, ಆಮೇಲೆ ಎಲ್ಲ ಏನೇನೋ ಅವ್ರಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೆ ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವರು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಒನ್ಸ್ ಆ್ಯಕ್ಟಿವಿಟೀಸ್ ಕಂಪ್ಲೀಟೆಡ್ ಇಮಿಡಿಯೇಟ್ಲಿ ಅವರು ನಮಗೆ ಸರ್ ಇದು ಕಂಪ್ಲೀಟ್ ಆಗಿದೆ, ಸೊ ಇದು ನಿಮ್ಮ ಕಡೆಯಿಂದ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಓಕೆ ನಿಮ್ಮದು ಅಗ್ರಿಮೆಂಟ್ ಕಂಪ್ಲೀಟ್ ಆಗಿದೆ, ಸೊ ಬ್ಯಾಂಕ್ ಅವ್ರನ್ನ ಅಲ್ಲಿಗೆ ಆ್ಯಡ್ ಮಾಡ್ತಾಯಿದ್ರು. ಆಮೇಲೆ ಇಮಿಡಿಯೇಟಾಗಿ ಬ್ಯಾಂಕ್ ಪರ್ಸನ್ ಮನೆ ಹತ್ರ ಬರ್ತಾಯಿದ್ರು. ಅವ್ರು ಬಂದು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಸ್ಪಾಟಲ್ಲೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ಇದೆಲ್ಲ ಒಂಥರ ಸಖತ್ ಇಂಪ್ರೆಸ್ ಆಯಿತು. ಆದರೂ ಬೆಂಗಳೂರಲ್ಲಿ ಈ ಥರ ಒಂದು ಪ್ರಾಪರ್ಟೀಸ್ ಒಂದು ಇದೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಗ ಓವರಾಲ್ ಹೇಳ್ಬೇಕಂತ ಹೇಳಿದ್ರೆ ನನ್ನ ಫೀಲ್ ಇಟ್ಸ್ ಎ ಗುಡ್. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಬೈ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ, ಆಸೆ ಆಕಾಂಕ್ಷೆಗಳಿತ್ತು ಅಂದಾಗ ದಯವಿಟ್ಟು ನಿಶ್ಚಿತ ಪ್ರಾಪರ್ಟಿಗೆ ಭೇಟಿ ಮಾಡಿ. ನಿಶ್ಚಿತ ಪ್ರಾಪರ್ಟಿಗೆ ಒಂದ್ಸತಿ ಎಂಟ್ರಿ ಆಯಿತು ಅಂದರೆ ನಿಶ್ಚಿಂತೆಯಾಗಿರಿ, ಎಲ್ಲ ಅವರೇ ಕಂಪ್ಲೀಟ್ ಮಾಡಿ ನಿಮಗೆ ಮನೆ ಬಾಗಿಲು ತಂದು ಹ್ಯಾಂಡ್ ಓವರ್ ಮಾಡ್ತಾರೆ. ದಿಸ್ ಮೈ. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸಾಕಷ್ಟು ಕಡೆ ನಾನು ನೋಡಿದ್ದೀನಿ, ಸುಮಾರು ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ದೀನಿ. ಇವರ ಪ್ರಿಪ್ರೇಷನ್ ಆಫ್ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಒಂಥರ ಭಗವದ್ಗೀತೆ ಥರ ಪ್ರಿಪೇರ್ ಮಾಡಿದ್ದಾರೆ. ಅದಕ್ಕೆ ನನ್ನ ಹತ್ರ ಇರೋ ಒಂದು ಬುಕ್ ತೋರಿಸ್ತೀನಿ ನೋಡಿ. ಈ ಬುಕ್ ಈ ಥರ ಯಾವುದೇ ಬಿಲ್ಡರು ಈ ಥರ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಚಾಲೆಂಜ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಒನ್ಸ್ ಲೀಗಲ್ ವೆರಿಫಿಕೇಷನ್ಗೆ ಅಂತ ಹೋದಾಗ ಸುಮಾರು ಮೋರ್ ದೆನ್ 3 ಲಾಯರ್ಸ್ ನಾನು ಫ್ಯಾಮಿಲಿ ಲಾಯರ್ಸ್ನ ಭೇಟಿ ಮಾಡಿದ್ದೀನಿ, ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ. ಈ ಒಂದು ಅವರೆಲ್ಲರೂ ಹೇಳೋದು ಒಂದೇ ಪಾಯಿಂಟ್ಸು, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ. ಈ ಒಂದು ಸಿಂಪಲ್ ಪಾಯಿಂಟ್ಸು ಕೂಡ ಕನ್ಫ್ಯೂಸ್ ಆಗಿ ಅವರು ಕನ್ಫ್ಯೂಸ್ ಆಗಿರಲಿಲ್ಲ. ಬಿಕಾಸ್ ಅವರು ಮೋರ್ ದೆನ್ 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ಸ್. ಆಗ ನೋಡಿದ್ರೆ ನನಗೆ ಸಖತ್ ಖುಷಿ ಆಯಿತು. ಅದಾದಮೇಲೆ ಅಗ್ರಿಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ರಿಜಿಸ್ಟ್ರೇಷನ್ ಬಗ್ಗೆ ಹೇಳೋದಾದರೆ, ರಿಜಿಸ್ಟ್ರೇಷನ್ ಆಗ್ತಿದ್ದಂತೆ ವಾಟ್ ಆ್ಯಂಡ್ ಆಲ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸು ಅದನ್ನೆಲ್ಲ ಇಮಿಡಿಯೇಟಾಗಿ ವಾಟ್ಸಪ್ಪಲ್ಲಿ ಕಮ್ಯುನಿಕೇಷನ್ ಕೊಡ್ತಾಯಿದ್ರು. ದೆನ್ ಫೋನ್ ಕಾಲಲ್ಲಿ ಇಮಿಡಿಯೇಟಾಗಿ ಫೋನ್ ಮಾಡಿ ಹೇಳ್ತಾಯಿದ್ರು, ಸರ್ ಈ ಥರ ಇರುತ್ತೆ, ಈ ಥರದ್ದೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ನಿಖರವಾಗಿ ಟೈಮು ಹೇಳೋರು, ಪರ್ಟಿಕ್ಯುಲರ್ ಟೈಮು, ಈ ಟೈಮ್ ನೀವು ಬನ್ನಿ, 3 ಗಂಟೆ 4 ಗಂಟೆ 5 ಗಂಟೆ ಅಂತ ಒಂದು ಸ್ಲ್ಯಾಬ್ನ ಫಿಕ್ಸ್ ಮಾಡಿ ಬರೋ ವ್ಯಕ್ತಿನೂ ಇಲ್ಲಿ ಕಾಯಬಾರ್ದು, ಆ ಥರ ಇಂಟೆನ್ಷನ್ ಆ ಲೆವೆಲ್ಗೆ ಅವರು ಯೋಚನೆ ಮಾಡಿದ್ದಾರೆ. ಅದಾದಮೇಲೆ ನಮ್ಮದು ಖಾತಾ ಟ್ರಾನ್ಸ್ಫರ್ ಕಂಪ್ಲೀಟ್ ಆಯಿತು. ಆ ಖಾತಾ ಕಾಪಿನೂ ನನಗೆ ಬಂದಾದಮೇಲೆ ಅವರೇ ಫೋನ್ ಮಾಡಿ ಸರ್ ಬಂದಿದೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಖಾತಾ ಕಾಪಿನೂ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಏನನ್ಸುತ್ತೆ, ಇದಕ್ಕಿಂತ ಇನ್ನೇನು ಬೇಕು ಅಂತ ಅನಿಸುತ್ತೆ. ಅಮೌಂಟು ಒಂದು 5 ರೂಪಾಯಿ 10 ರೂಪಾಯಿ 20 ರೂಪಾಯಿ 30 ರೂಪಾಯಿಗೆ ಎಲ್ಲೋ ಉಳಿಸ್ಲಿಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಲಾಕ್ ಹಾಕ್ಕೊಂಡು ಜೂನ್ ಪರ್ಯಂತ ಸಫರ್ ಆಗಿ ನೆಮ್ಮದಿಗೆ ಅದು ಕೆಡಿಸ್ಕೊಂಡು ಮನೇಲಿ ಹೋಗಿ ಮಲ್ಕೊಂಡು ನಿದ್ದೆ ಬರ್ತಾ ಇರೋ ಥರ ಮಾಡ್ಕೊಳ್ಳೋ ಅದಕ್ಕಿಂತ ಬೆಸ್ಟ್ ಪ್ರಾಪರ್ಟಿ ಚೆನ್ನಾಗಿದೆ. ಅವ್ರ ಜೊತೆ ಕೈ ಜೋಡಿಸಿ ನೀವು ಚೆನ್ನಾಗಿರ್ತೀರ, ನಿಮ್ಮ ಮನೆಯವರು ಚೆನ್ನಾಗಿರ್ತಾರೆ.